शहरातील श्री गुरु शांतेश्वर महास्वामी रथोत्सव आज अत्यंत वैशिष्ट्यपूर्णरित्या पार पडला। शहरातील हिरेमठ येथे पहाटेपासूनच विशेष रुद्राभिषेक, वटुन्ना अय्याचार, श्री ब्र चंद्रशेखर शिवाचार्य महास्वामींचा तोटिलोत्सव झाला। सायंकाळी श्री गुरु शांतेश्वर संस्थान हिरेमठ येथून श्री गुरु शांतेश्वर रथोत्सव भव्यतेने सुरू झाला। या रथोत्सवाला विरक्त मठाचे श्री शिवबसव महास्वामी तसेच यांना कालिका देवी मठाचे श्री ब्रह्मानंद अज्जनवर यांनी प्रारंभ केला। या रथोत्सवात शहरातील विविध देवतांच्या पालख्या, नंदीकोळू सहभागी झाल्या होत्या। करडी मिजळ, ढोल आणि मारीगुडी उत्सवाचे हत्ती यांनी रथोत्सवात रंग भरला। यावेळी माध्यमांशी बोलताना हुक्केरी हिरेमठाचे श्री ब्र चंद्रशेखर शिवाचार्य महास्वामी म्हणाले की गेल्या 10 दिवसांपासून श्री गुरु शांतेश्वर संस्थानात दररोज विशेष पूजा व धार्मिक सेवा होत होत्या। आज गुरूंचा रथ शिष्यांनी ओढला हे पाहून मनाला खूप समाधान मिळाले असे ते म्हणाले। ಗುರು ಶಾಂತೇಶ್ವರ ಜಾತ್ರಾ ಮಹೋತ್ಸವ ಇವತ್ತು ಬಹಳ ವೈಶಿಷ್ಟ್ಯಪೂರ್ಣವಾಗಿ ನಡ್ಕೊಂಡು ಬಂದಿದೆ। ಬಹುಶಃ ಗುರು ಶಾಂತೇಶ್ವರ ರಥೋತ್ಸವವನ್ನ ಹುಕ್ಕೇರಿ ಮಹಾನಗರದಲ್ಲಿ ಎಲ್ಲಾ ದೇವರ ಪಲ್ಲಕ್ಕಿ ಉತ್ಸವವು ಕೂಡ ಇವತ್ತು ಜರುಗುತ್ತದೆ। ಉದ್ದೇಶ ಏನಂತಂದ್ರೆ ಭಾರತದಲ್ಲಿರುವ ಎಲ್ಲಾ ದೇವರುಗಳು ಒಂದಾಗಿ ನಮ್ಮ ಭಾರತೀಯರಿಗೆ ಸಂಸ್ಕಾರವನ್ನು ನೀಡತಕ್ಕಂತ ಅಪರೂಪದ ಕಾರ್ಯ ಆಗ್ಲಿ ಅನ್ಕೊಂಡು ಈ ವರ್ಷ ವಿಶೇಷವಾಗಿ ಜಾತ್ರೆಯಲ್ಲಿ ಎಲ್ಲಾ ದೇವರ ಪಲ್ಲಕ್ಕಿಯನ್ನು ಕೂಡ ಕರೆತಂದು ಗುರುಶಾಂತೇಶ್ವರ ರಥೋತ್ಸವವನ್ನ ನಾವು ಅದ್ದೂರಿಯಾಗಿ ಆಚರಿಸಿದ್ದೇವೆ। ಮತ್ತೆ ಇನ್ನೊಂದೇನು ಸಂತೋಷದ ಸಂಗತಿ ಅಂತಂದ್ರೆ ಭಾರತ ಯಾವತ್ತೂ ಕೂಡ ಶಕ್ತಿಶಾಲಿ ದೇಶ ಅನ್ನೋದು ನಮ್ಮ ಭಾರತೀಯ ಸೇನಾ ಪಡೆ ಇವತ್ತು ಸಾಬೀತುಪಡಿಸಿದೆ। ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ। ನಾವೆಲ್ಲರೂ ಕೂಡ ಈ ಜಾತ್ರಾ ಮಹೋತ್ಸವದಲ್ಲೂ ಕೂಡ ವಿಶೇಷವಾಗಿ ಸಂಕಲ್ಪವನ್ನ ಮಾಡಿ ಭಾರತೀಯ ಎಲ್ಲಾ ಸೇನೆಗಳಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ವಿರುದ್ಧ ಯಾರಾದ್ರೂ ನಿಂತ್ರೆ ಅವರಿಗೆ ತಕ್ಕ ಪಾಠ ಕಲಿಸುವ ಕಾರ್ಯವೂ ಕೂಡ ಧರ್ಮ ಮಾಡ್ತದೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಅವರನ್ನ ಅಭಿನಂದಿಸಿ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನ ಶ್ರೀಮಠ ಮಾಡ್ತಾರೆ। कर्नाटक शासनाच्या धार्मिक दत्तक विभागाचे सदस्य श्री महांतेश आराध्य मठ यांनी सांगितले की हुक्केरी हिरेमठाचा श्री गुरु शांतेश्वर यात्रा दरवर्षी अधिक वैशिष्ट्य प्राप्त करत आहे। ಹುಕ್ಕೇರಿಯ ಮಹಾನಗರದಲ್ಲಿ ವರ್ಷ ಪದ್ಧತಿಯಂತೆ ಈ ವರ್ಷನೂ ಕೂಡ ಗುರುಶಾಂತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವರ್ಷದ ಜಾತ್ರಾ ಮಹೋತ್ಸವ ವಿಶೇಷ ಏನು ಅಂತಂದ್ರೆ ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವತೆಗಳಿಗೆ ವಿಳ್ಳೆಯನ್ನು ಕೊಟ್ಟು ಅವೆಲ್ಲಾ ದೇವತೆಗಳನ್ನ ಶ್ರೀಮಠಕ್ಕೆ ಬರಮಾಡಿಕೊಂಡು ಶ್ರೀಮಠದ ಕರ್ತೃವಿನ ಗದ್ದಿಗೆ ಶಕ್ತಿ ಆಗಿರುವಂತ ಗುರುಶಾಂತೇಶ್ವರರ ಒಂದು ಮೂರ್ತಿಯನ್ನ ರಥೋತ್ಸವದಲ್ಲಿ ಅಷ್ಟೇ ಮೆರವಣಿಗೆ ಮಾಡಬಹುದಾಗಿತ್ತು। ಆದ್ರೆ ಗುರುಗಳ ಆಜ್ಞೆ ಏನೋ ಗೊತ್ತಿಲ್ಲ, ಈ ಗ್ರಾಮದೊಳಗಿರುವಂತ ಎಲ್ಲಾ ದೇವರುಗಳಿಗೂ ಕೂಡ ಪಲ್ಲಕ್ಕಿ ಉತ್ಸವದ ಮುಖಾಂತರವಾಗಿ ಈ ವರ್ಷ ಗುರುಶಾಂತೇಶ್ವರ ಒಂದು ರಥೋತ್ಸವನ ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಆ ಗುರುಗಳಾಗಿರುವಂತ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಪ್ಪಣೆ ಇದು ಎಷ್ಟರ ಮಟ್ಟಿಗೆ ನಿಜವಾಗಿದೆ ಅಂತಂದ್ರೆ ಈ ಒಂದು ಭಾಗಕ್ಕೆ ಗುರುಶಾಂತನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋದು ಇಷ್ಟೇ, ಸಕಾಲಕ್ಕೆ ಮಳೆ ಬೆಳೆ ಆಗ್ಬೇಕು, ಅದರ ಜೊತೆಗೆ ರೈತರ ಒಂದು ಬಾಳ್ವೆ ಜೀವನ ಹಸನಾಗ್ಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಗುರುಗಳು ಮಾಡಿರ್ತಕ್ಕಂಥ ಈ ಮಹತ್ತರವಾಗಿರುವಂತ ಕಾರ್ಯಕ್ಕೆ ಇಲ್ಲಿ ಪಲ್ಲಕ್ಕಿ ಒಳಗಿರ್ತಕ್ಕಂಥ ಎಲ್ಲಾ ದೇವಾನು ದೇವತೆಗಳಿಗೆ ಸಾಕ್ಷೀಕೃತರಾಗ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನಾಡಿಗೆ ಒಳ್ಳೇದಾಗ್ಬೇಕು, ರೈತನ ಭವಿಷ್ಯ ಒಳ್ಳೇದಾಗ್ಬೇಕು, ಗುರುಶಾಂತೇಶ್ವರನ ನಂಬಿರುವಂತ ಸಮಸ್ತ ಸದ್ಭಕ್ತರಿಗೆ ಒಳ್ಳೇದಾಗ್ಬೇಕು ಅನ್ನುವಂತ ಮಹದಾಶೆನ ಇಟ್ಕೊಂಡು ಈ ಒಂದು ವಿನೂತನವಾಗಿರುವಂತ ರಥೋತ್ಸವವನ್ನ ನಾವೆಲ್ಲ ಕಣ್ತುಂಬಿಸ್ಕೊಂಡು ನೋಡ್ತಕ್ಕಂಥ ಒಂದು ಸಂಭ್ರಮದ ವಿಚಾರ। ಅದಕ್ಕೆ ಆ ಗುರುಗಳ ಶ್ರೀರಕ್ಷೆ ಸದಾಕಾಲ ಇರಲಿ ಅಂತ ತಿಳ್ಕೊಂಡು ನಾವು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ। ಜಗದ್ಗುರುಗಳ ಆಶೀರ್ವಾದ, ಬಸವಾದಿ ಪ್ರಮತರ ಆಶೀರ್ವಾದ, ಗುರುಶಾಂತೇಶ್ವರ ಶ್ರೀರಕ್ಷೆ ಸಮಸ್ತ ನಾಡಿನ ಜನಕ್ಕೆ ಇರಲಿ ಅಂತ ತಿಳ್ಕೊಂಡು ಈ ಮೂಲಕ ಶುಭವನ್ನು ಹಾರೈಸ್ತೇವೆ। ಸರ್ವೇ ಜನ ಸುಖಿನೋ ಭವಂತು। ಇವತ್ತು ವಿಶೇಷವಾಗಿ ಬೆಳಗ್ಗೆ ಗುರುಶಾಂತೇಶ್ವರ ಕರ್ತೃಗದ್ದಿಗೆ ನಾನೊಬ್ಬ ಮುಜರಾಯಿ ಇಲಾಖೆ ಒಬ್ಬ ಸದಸ್ಯನಾಗಿ ಹೇಳಬೇಕಾಗಿದ್ದಿಷ್ಟೇ, ನಿನ್ನೆ ಸರ್ಕಾರದ ವತಿಯಿಂದ ನಡೆದಿರುವಂತ ಎಲ್ಲಾ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳಲ್ಲಿ
ಇರ್ತಕ್ಕಂಥ ದೇವರುಗಳಿಗೆ ವಿಶೇಷವಾಗಿರುವಂತ ಈ ಭಾಗದ ಅದರ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರ ಕುಟುಂಬ ಚೆನ್ನಾಗಿರ್ಲಿ ಅಂತ ತಿಳ್ಕೊಂಡು ನಮ್ಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಒಂದು ಆದೇಶವನ್ನು ಹೊರಡಿಸಿದ್ರು. ಇವತ್ತು ಬೆಳಗ್ಗೆನೂ ಕೂಡ ಗುರುಶಾಂತೇಶ್ವರನಿಗೆ ವಿಶೇಷವಾಗಿರುವಂತ ಈ ಸೈನಿಕರ ಕುಟುಂಬಗಳಿಗೆ, ನಮ್ಮ ಭಾಗದ ಸೈನಿಕರ ಒಂದು ಆಯುಷ್ಯಕ್ಕೆ, ಆರೋಗ್ಯಕ್ಕೆ ಯಾವುದೇ ರೀತಿಯಿಂದ ಕುಂದುಕೊರತೆಗಳು ಬಾರದು ಅನ್ನುವಂತ ಉದ್ದೇಶದಿಂದ ರೇಣುಕಾರ ಮೂರ್ತಿಗೆ, ಗುರುಶಾಂತೇಶ್ವರ ಮೂರ್ತಿಗೆ, ತಾಯಿ ಅನ್ನಪೂರ್ಣೇಶ್ವರಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಸಿರ್ತಕ್ಕಂಥದ್ದನ್ನು ಕೂಡ ತಾವೆಲ್ಲ ನೋಡಿದರೆ. ನಾವು ಕೇಳೋದು ಇಷ್ಟೇ, ದೇವರ ಆಶೀರ್ವಾದ ನಮ್ಮ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರ ಮೇಲೆ ಇರಲಿ ಅಂತ ತಿಳ್ಕೊಂಡು ಕೂಡ ನಾವು ಕೂಡ ನಿತ್ಯವೂ ಕೂಡ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇವೆ. या रथोत्सवात गोकाकचे श्री ब्रह्मानंद स्वामी, श्री विरूपाक्षलिंग शिवाचार्य वैदिक पाठशाळेचे प्रमुख विद्वान संपत कुमार शास्त्री, निशांत स्वामी, उदय कोरीमठ, महांतेश हिरेमठ तसेच मठातील वेदपटू आणि भक्तगण मोठ्या संख्येने सहभागी झाले होते. सचिन कांबळे, KMM मराठी, हुक्केरी.